ಬಡ್ಡಿ ಆಯ್ದ ಇನ್ನೂ ಬಂದಿಲ್ವಲ್ಲ. ನಾನೊಬ್ಬ ಮಿನಿಸ್ಟ್ರು, ನಾನೇ ಊರವ್ರನ್ನೆಲ್ಲ ಕಾಯಂಗೆ ಮಾಡ್ತೀನಿ. ಈ ಬಡ್ಡಿ ಆಯ್ದ ನಾನು ಮಿನಿಸ್ಟ್ರು ಅನ್ನೋದು ಲೆಕ್ಕಕ್ಕೆ ಇಟ್ಕೊಳ್ಳೆ, ನನ್ನನ್ನೇ ರೋಡಲ್ಲಿ ಕಾಯಂಗೆ ಮಾಡ್ಬಿಟ್ನಲ್ಲ. ಏನು ಮಾಡೋದು? ಇರಲಿ, ನನ್ನ ಕೆಲಸ ಆಗಬೇಕು. ನಾನು ನೀವೇ ಮುಂಚೆ ಬಂದುಬಿಟ್ಟಿದ್ದೀರಲ್ಲ ಸರ್. ಸಾರಿ ಸರ್. ಏನು ಮಾಡೋದಪ್ಪ, ಕಾಲೇ ಸಿಗಿ ಕತ್ತೆ ಕಾಲಿಡಿಬೇಕು ಅಂತ ಗಾಳಿ ಆಯ್ತಲ್ಲ. ಏನಾದ್ರು ಅಂದ್ರ? ಏನಿಲ್ಲ ಕಣಯ್ಯ. ಅಲ್ಲ, ಏನೋ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಲ್ಲ, ಅದಕ್ಕೆ ಬಂದೆ. ಏನೋ ವಿಷಯ? ಅದು ನನ್ನ ತಂಗಿನ ನಿಮಗೋಸ್ಕರ ನಮ್ಮನೇಲಿ ಇಟ್ಕೊಂಡಿದ್ದೀನಿ. ಊಟ ತಿಂಡಿ ಕಾಫಿ ತುಂಬ ಇನ್ವೆಸ್ಟ್ ಮಾಡಬೇಕಾಗಿದೆ ಸರ್ ಅವ್ರ ಮೇಲೆ. ಅದಕ್ಕೆ ನಾನೇನೇ ಮಾಡೋಕ್ಕಾಯ್ತದೆ? ಅಲ್ಲ ಕಣಯ್ಯ, ಅವಳು ನಿಮ್ಮ ಮನೇಲಿ ಇರೋದ್ರಿಂದ ಊಟ ತಿಂಡಿ ಖರ್ಚು ಬಿಟ್ರೆ ಇನ್ನೇನೇ ಬರ್ತದೆ ಖರ್ಚು? ಸರ್, ಹೆಣ್ಣು ಮಕ್ಕಳು ಅಂದರೆ ಒಂದಲ್ಲ ಎರಡಲ್ಲ 1000 ಖರ್ಚಿರುತ್ತೆ ಸರ್. ಅವ್ಳನ್ನ ಚೆನ್ನಾಗಿ ನೋಡ್ಕೋಬೇಕು. ಇಲ್ಲಾಂದ್ರೆ ಮನೆ ಬಿಟ್ಟು ಅಪ್ಪ ಅಮ್ಮನ ಮನೆಗೆ ಹೋಗ್ಬಿಟ್ರೆ ಇರ್ಬೋದು ಅವ್ರು ಮೈಂಡ್ ವಾಶ್ ಮಾಡಿ ವಾಪಸ್ ಮನೆ ಕರ್ಕೊಂಡು ಬಿಟ್ಬಿಡ್ತಾರೆ ಕಣಪ್ಪ. ಅದಕ್ಕೆ ಅವಳನ್ನ ನೋಡ್ಕೊಳ್ಳೋದಕ್ಕೆ ತಿಂಗಳಿಗೆ ಒಂದಿಷ್ಟು ಅಂತ ನೀವು ಕೊಟ್ಬಿಟ್ರೆ ತುಂಬ ಉಪಕಾರ ಆಗುತ್ತೆ ಸರ್. ನನಗೊಬ್ಬ ಮಗ ಇದ್ದಾನಲ್ಲ ಸರ್, ಅವನ ಭವಿಷ್ಯ ಮುಖ್ಯ. ಕೊಡೋನ್ ಬಿಡಯ್ಯ, ಸುಮ್ಮನೆ ಕೊಂಕಣ ಸುತ್ತ ಮೈಲಾರಿಗೆ ಬರೋ ಥರ ಕೊರಿತಾ ಇರಬೇಡ ನನ್ನ ಹತ್ರ. ಅದೇನು ಕೊಡಬೇಕು ಅಂತೇಳಿ ಕೊಟ್ಬಿಡೋಣ. ಏನಿಲ್ಲ ಸರ್, ತಿಂಗಳಿಗೆ ಒಂದು 50,000. ಏನಯ್ಯ ನೀನು? ನಾನೇನು ದುಡ್ಡನ್ನ ಗಿಡದಲ್ಲಿ ಬೆಳಿತೀನ? ಅಲ್ಲಪ್ಪ, ನಮ್ಮ ಮನೇಲಿ ಒಬ್ರು 50,000 ಖರ್ಚು ಮಾಡಕ್ಕೆ ಯೋಚನೆ ಮಾಡ್ತೀವಿ. ಅಲ್ಲಯ್ಯ, ನೀನೇನು ನಿಮ್ಮ ಮನೆಯವ್ರಿಗೆಲ್ಲ ಸೇರ್ಸಿ ಕೇಳ್ತಾ ಇದ್ಯಾ ಹೆಂಗೆ? ಅಯ್ಯೋ ಇಲ್ಲ ಸರ್, ಅವಳಿಗೆ ಅಷ್ಟು ಖರ್ಚಾಗುತ್ತೆ ಸರ್. ನೋಡಪ್ಪ, ನನ್ನ ಕೈಲಿ ಆಗೋದು ಒಂದು 10-15 ಅಷ್ಟು ಕೊಡ್ತೀನಿ, ತಗೊಂಡು ಹೋಯ್ತಾರೆ ನೀನು. ಆಯ್ತು ಸರ್, ಅದನ್ನೇ ಕೊಡಿ ಸರ್. ಆಯ್ತು, ಕೊಡ್ತೀನಿ ಬಿಡಪ್ಪ. ಅಲ್ಲ ಸರ್, ಈಗ ಕೊಡ್ತೀರಾ, ಒಂದು 6 ತಿಂಗಳದ್ದು ಅಡ್ವಾನ್ಸ್ ಅಂತ. ಏನಯ್ಯ ನಿನ್ನ ಕತೆ? ಅಲ್ಲಯ್ಯ, ನಿನ್ನೇನಾದರೂ ನನ್ನ ಕಾರ್ಯಕರ್ತನಾಗಿ ಇಟ್ಕೊಂಡ್ರೆ ನನ್ನ ಗುಡ್ಸಿ ಗುಂಡಾಂತರ ಮಾಡ್ಬಿಡ್ತೀಯ ಕಣಯ್ಯ. ಆಯ್ತು ತಂದೆ, ಕೊಡ್ತೀನಪ್ಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬೇಡ, ನಿನ್ನ ನಮ್ಮನೆ ದೇವ್ರಿದ್ದಂಗೆ, ನಾನೇ ಬೇಕಾದ್ರೂ ನಿನ್ನ ಕಾಲಿಗೆ ಬಿದ್ದುಬಿಡ್ತೀನಿ. ನೀನು ದಯವಿಟ್ಟು ಬೇಡಪ್ಪ. ಆಯ್ತು ಸರ್, ಪ್ಲೀಸ್. ಯಪ್ಪ, ಎಂಥ ಖತರ್ನಾಕ್ ಮನುಷ್ಯನಪ್ಪ ಇವನು. ಯಾರು ಇವ್ರ ಅಪ್ಪ ಅಮ್ಮ ಅದು ಹೆಂಗೆ ಬುದ್ಧಿ ಕಲಿಸಿದ್ರು, ಅದು ಹೆಂಗೆ ಬೆಳೆಸಿದ್ರು, ಆಗಲ್ಲಪ್ಪ. ಫಸ್ಟ್ ನಾನು ಇಲ್ಲಿಂದ ಹೊರಡ್ಬೇಕು, ಇಲ್ಲಾಂದ್ರೆ ಮತ್ತೆ ಬಂದು ವಾಕರ್ಸ್ಕೊಂಡ್ಬಿಡ್ತಾನೆ. ಏಯಪ್ಪ.